ಎಷ್ಟೊಂದೋಗಿ ಮಣ್ಗಾಕಿದಾಳೆ. ಹೌದೇನೆ ಪಾರು, ಯಾಕೆ ಈ ತರ ಮಾಡ್ದೆ? ನನ್ಗಾರು ಕೊಟ್ಟಿರು ನನ್ ಬಟ್ಟಿಗೆ ಬಿಡ್ತಾ ಇದೆ. ಅವಳು ಅದನ್ನೇ ಮಾಡಿರೋದು. ಹೌದೇನೆ, ಯಾರಿಗೆ ಬಟ್ಟಿಗೆ ಬಿಟ್ಟಿದ್ಯಾ? ನಿನಗೆ ಗೊತ್ತಿಲ್ದಿರೋ ವಿಷಯನ ಆ ಶೀಲಕಲಾ ಮಾಲಂಗೆ ಸಾಲ ಕೊಟ್ಟಿದ್ನಲ್ಲ, ಅವ್ರ ಬಡ್ಡಿ ಕೊಡೋದಿರ್ಲಿ ಅಷ್ಟು ಕೊಡ್ದೆ ತುಂಬಾ ಸತಾಯಿಸ್ತಾ ಇದಾರೆ. ಅದಕ್ಕೆ ನೀನ್ ಯಾಕೆ ಹೇಳ್ತಾ ಇದ್ಯಾ? ನೋಡಮ್ಮ, ನೀನು ಒಂಟಿಗಾಲ ಮೇಲೆ ನಿಂತ್ಕೊಂಡು ಕೈ ಮೇಲೆ ಚಕ್ರ ಬರ್ಸ್ಕೊಳ್ಳೋದ್ರೆ ಆ ಕಡೆ ಕರ್ಕೊಂಡು ಹೋಗ್ಬಿಡು. ಅವಶ್ಯಕತೆ ಇಲ್ಲ ಪಾರು, ದುಡ್ಡು ಕೊಡ್ಬಾರ್ದು, ದುಡ್ಡು ಕೊಟ್ಮೇಲೆ ದುಃಖ ಪಡ್ಬಾರ್ದು. ದುಡ್ಡು ಕೊಟ್ಟಿ ನೀನ್ ಯಾಕೆ ಹೇಳ್ತಿದ್ಯಾ? ಅವ್ರನ್ನ ಮನೆ ಕಟ್ಸು, ರೋಫ್ ಹಾಕು. ನನ್ ದುಡ್ಡು ನನಗೆ ವಾಪಸ್ ಕೊಡ್ಲಿಲ್ಲ ಅಂದ್ರೆ ನಿಮ್ ಮನೆಗ್ ರೌಡಿಗಳನ್ನ ಕಳ್ಸ್ತೀನಿ ಅಂತ ಅವಾಗ ಬಗ್ಗೆ. ಅಲ್ಲಮ್ಮ, ನಮ್ಗೆ ಯಾವ ರೌಡಿಗಳ ಪರಿಚಯ ಇದಾರೆ ಅಂತ ಅವ್ರನ್ನ ಹೆದರ್ಸ್ಬೇಕು? ನೀವಿಲ್ವಾ? 3 ಜನನು ಕೇಳಿಸ್ಕೊಳ್ಳಿ, ಸರಿಯಾದ ಟೈಮ್ಗೆ ಅಸ್ಲು ಬಡ್ಡಿ ಕೊಟ್ಟಿಲ್ಲ ಅಂದ್ರೆ ರೌಡಿಗಳನ್ನ ಕಳ್ಸಿ ವಸೂಲಿ ಮಾಡಿಸ್ತೀನಿ. ಹಾಗೆಲ್ಲ ಮಾಡ್ಬೇಡಿ, ನಾವು ನಿಮ್ಮನ್ನೇ ನಂಬ್ಕೊಂಡಿದೀವಿ. ಕೈ ಸಂಬಳ ಬಂದ ತಕ್ಷಣ ಕೊಟ್ಬಿಡ್ತೀವಿ. ನೋಡಿ, ನಮಗ್ ಸರಿಯಾಗಿ ಸಂಬಳ ಕೊಡ್ತಾ ಇಲ್ಲ. ಸಣ್ಣ ಸಣ್ಣ ಕಂಪ್ನಿಗಳ ಗತಿನೇ ಇದು. ಸಣ್ಣ ಕಂಪ್ನಿನ ಸುಲಭ, ದೊಡ್ಡ ಕಂಪ್ನಿ ಇನ್ನು ಕಷ್ಟ ಅಂತ ಹೇಳಪ್ಪಾರ. ನೋಡಿ, ಎಷ್ಟೇ ಸಣ್ಣ ಕಂಪ್ನಿ ಆದ್ರೂ 10ನೇ ತಾರೀಕು ಒಳಗಡೆ ಸಂಬಳ ಕೊಟ್ಟೆ ಕೊಡ್ತಾರೆ. ಬಡ್ಡಿ ಜೊತೆ ಸ್ವಲ್ಪ ಅಸ್ಲು ಯಾಕೆ ಕೊಡ್ಬಾರ್ದು? ನೋಡಿ, ನೀವು ಆ ಕಂಪ್ನಿಲ್ ದುಡಿದ್ರೆ ನಿಮ್ಗೂ ಗೊತ್ತಾಗುತ್ತೆ. ದುಡಿದೀನಿ ಅಂತ ಹೇಳಪ್ಪಾರ. ನೋಡಿ, ನಾನ್ ನಿಮ್ ಕಂಪ್ನಿಲಿ ಕೆಲ್ಸಕ್ಕೆ ಸೇರಿ ನಾನು ಟ್ಯಾಲೆಂಟ್ ತೋರಿಸ್ತೀನಿ, ಓಟಿ ಮಾಡ್ತೀನಿ, ಪ್ರಮೋಷನ್ ತಗೊಳ್ತೀನಿ. ನನ್ ಜೊತೆ ಚಾಲೆಂಜ್ ಮಾಡಕ್ ಬರ್ಬೇಡಿ. ಅವ್ರ ಕಂಪ್ನಿನೇ ದುಡಿತೀನಿ ಅಂತ ಹೇಳಪ್ಪಾರ. ಸರಿ, ನೀವಿನ್ ಹೊರಡಿ, ನಾನ್ ಏನ್ ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಒಳಗ್ ಬರ್ಬೋದಾ ಸರ್? ಓ, ಬನ್ನಿ ಬನ್ನಿ ಬನ್ನಿ. ನಾನೇ ನಿಮಗೆ ಇಂಟರ್ವ್ಯೂ ಲೆಟರ್ ಕಳಿಸಿದ್ದು. ನೀವು ಪಾರ್ವತಿ ಅವರಲ್ವಾ? ನಿಮಗೆ ಹೇಗೆ ಗೊತ್ತಾಯ್ತು? ಅಪ್ಲಿಕೇಶನ್ ಜೊತೆ ನಿಮ್ ಫೋಟೋನ ಇತ್ತಲ್ವಾ? ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಈಗ ಹೇಳಿ. ನಿಮ್ ಫೋಟೋನ ನೋಡಿದೆ, ನಿಮ್ಮನ್ನು ನೋಡ್ತಾ ಇದ್ದೀನಿ. ತಗೊಳ್ಳಿ ಸರ್ ನನ್ನ ಡೀಟೇಲ್. ಓ, ಇಷ್ಟೊಂದು ಓದಿದ್ದೀರಾ? ಇಷ್ಟು ಓದಿದ ಮೇಲೂ ನಮ್ಮ ಕಂಪ್ನಿಗೆ ಕೆಲ್ಸಕ್ಕೆ ಬರ್ತೀರಿ ಅಂದ್ರೆ ನನಗೆ ತುಂಬಾ ಆಶ್ಚರ್ಯ ಆಗ್ತಾ ಇದೆ. ನನ್ಗೇನು ಆಶ್ಚರ್ಯ ಇಲ್ಲ, ನೀವು ಹೇಳಿ ಸರ್. 2ನೇ ಟೆಸ್ಟ್ ಅಲ್ಲೂ ಪಾಸ್ ಆಗ್ಬಿಟ್ರೆ ಅಪಾಯಿಂಟ್ಮೆಂಟ್ ಗ್ಯಾರಂಟಿ. ಮತ್ತೆ ಇಷ್ಟೆಲ್ಲ ಪ್ರಶ್ನೆ ಯಾಕೆ ಕೇಳ್ತಾ ಇದ್ದೀರಾ? ಯಾಕಂದ್ರೆ ನಾನು ನಿಮಗೆ ಕೊಡ್ತಾ ಇರೋದು PA ಕಮ್ ಕ್ಯಾಶಿಯರ್ ಪೋಸ್ಟ್. ನನ್ನ ಮೇಲೆ ಯಾರಿಗೆ ನಂಬಿಕೆ ಗೌರವ ಇದೆಯೋ ಅವರಿಗೆ ಮಾತ್ರ ಈ ಕೆಲಸ. ನಿಮಗೆ ನನ್ನ ಮೇಲೆ ನಂಬಿಕೆ ಗೌರವ ಇದೆಯೋ ಇಲ್ಲೋ ಅಂತ ಗೊತ್ತಾದ್ಮೇಲೆ ನಿಮಗೆ ಕೆಲಸ ಕೊಡ್ತೀನಿ. ಓಕೆ? ನೆಕ್ಸ್ಟ್ ಇಂಟರ್ವ್ಯೂಗೆ ನಾನೇ ಫೋನ್ ಮಾಡಿ ಕರೆಸ್ತೀನಿ. ತಗೊಳ್ಳಿ ಫೈಲ್. ಥ್ಯಾಂಕ್ ಯು ಸರ್. ಬರ್ತೀನಿ. ಅಡ್ವಾನ್ಸ್ ಆಗಿ ನಿಮಗೆ ಎಚ್ಚರಿಕೆ ಕೊಟ್ಟು ಹೋಗೋಣ ಅಂತ ಬಂದ್ವಿ. ಏನು, ನನಗೆ ಎಚ್ಚರಿಕೆ ಕೊಡಕ್ ಬಂದಿದ್ದೀರಾ? ಏನದು? ಈಗ ಬಂದಿದ್ರಲ್ಲ, ಅವ್ರ ಹೆಸರು ಪಾರ್ವತಿ ಅಂತ. ನಟ ಭಯಂಕರ ಪರಮೇಶ್ವರ್ ಇದಾರ, ಅವ್ರ ಹೆಂಡತಿ. ಅವ್ರದ್ದು ಮೀಟರ್ ಬಡ್ಡಿ ವ್ಯವಹಾರ ಸರ್, ತುಂಬಾ ಅಪಾಯ. ಇನ್ನೇನು ಕೆಲ್ಸಕ್ಕೆ ಬಂದು? ಸರ್, ಲಕ್ಷಾಂತರ ರೂಪಾಯಿ ಬಡ್ಡಿ ವ್ಯವಹಾರ ಮಾಡ್ತಾರೆ. ಮೊದ್ಲು ಇಲ್ಲಿ ಬಂದು ಕೆಲ್ಸಕ್ಕೆ ಸೇರ್ಕೋತಾರೆ, ಆಮೇಲೆ ನಿಮ್ ಕಂಪ್ನಿನೇ ಕೊಂಡ್ಕೊಂಡ್ಬಿಡ್ತಾರೆ. ನನ್ನ ಕಂಪ್ನಿನ ಕೊಂಡ್ಕೋತಾರ? ಹೇಗೆ? ಹೌದು ಸರ್, ನೀವು ಸಂಬಳ ಕೊಡೋಕೆ ಬ್ಯಾಂಕ್ ಅಲ್ಲಿ ಬ್ಯಾಲೆನ್ಸ್ ಇಲ್ಲ ಅಂತೀರಾ. ಅವಳು ತಕ್ಷಣ 5 ಲಕ್ಷ ರೂಪಾಯಿನ ತೆಗೆದು ನಿಮ್ ಕೈ ಕೊಟ್ಬಿಡ್ತಾಳೆ. ಇದಕ್ಕೆ ಬಡ್ಡಿ ಆಗುತ್ತೆ ಅಂತಾಳೆ. ನೀವು ಒಪ್ಕೋತೀರಾ. ನಿಮ್ಮನ್ನ ಟ್ರ್ಯಾಪ್ ಮಾಡಿ 3 ನಾಮ ಹಾಕಿ ನಿಮ್ ಸೀಟಲ್ಲಿ ಅವಳು ಕೂತ್ಕೋತಾಳೆ. ಪಕ್ಕದಲ್ಲಿ ಹಾಕಿದ್ರೆ ಸಾಕಿ ನೀವು ನಿಂತ್ಕೋತೀರಾ. ಬೇಡ, ನಾ ಯಾವ್ದೇ ಕಾರಣಕ್ಕೂ ನಿಮಗೆ ಕೆಲಸ ಕೊಡಲ್ಲ. ನೀವು ನಮ್ಗೆ ಬೇಡವೇ ಬೇಡ, ಹೊರಟೋಗಿ ಇಲ್ಲಿಂದ. ಯಾಕೆ ಅಂತ ಹೇಳಿ. ನಂಗೆ ಗೊತ್ತು, ನೀವು ಹಿಡನ್ ಕ್ಯಾಮ್ರಾ ಇಟ್ಕೊಂಡ್ ಬಂದಿದ್ದೀರಾ. ನೀವು ನನ್ನ ಟ್ರ್ಯಾಪ್ ಮಾಡಕ್ ಬಂದಿದ್ದೀರಾ. ಹಾಗಂತ ಯಾರು ಹೇಳಿದ್ರು? ಕಲಾಶೀಲ ಮಾಲ ಹೇಳಿದಾರೆ ನಂಗೆ. ಯಾವಾಗ ಹೇಳಿದಾರ ಅವರು? ಕರ್ಸಿ ಸರ್ ಅವ್ರನ್ನ. ಕಲಾಶೀಲ ಮಾಲ ಬನ್ನಿ. ಇದೆಲ್ಲ ನಿಮ್ದ ಫಿಟ್ಟಿಂಗು? ನಾನು ಇವ್ರನ್ನ ಟ್ರ್ಯಾಪ್ ಮಾಡ್ತೀನಾ? ಹಿಡನ್ ಕ್ಯಾಮ್ರಾ ಇಟ್ಟು ನನ್ನ ಜನ್ಮ ಜಾಲಾಡಿ ಟಿವಿ ಕೊಡ್ತಾರೆ, ನನ್ನ ಟ್ರ್ಯಾಪ್ ಮಾಡ್ತಾರೆ ಅಂತ ಇವರೇ ಹೇಳಿದ್ದು. ನನ್ನ ಹತ್ರ ನಿಮ್ ಬಗ್ಗೆ ಒಂಥರ ಹೇಳಿದ್ದಾರೆ, ನಿಮ್ ಹತ್ರ ನನ್ ಬಗ್ಗೆ ಒಂಥರ ಹೇಳಿದ್ದಾರೆ. ನಂಗೇನ್ ಹೇಳಿದಾರೆ ಗೊತ್ತಾ? ಆಯ್ತು, ಇವರು ಸಾಲದಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತ ಹೇಳಿದಾಗ ನಾನು ನಿಮ್ಮ ಆಫೀಸ್ಗೆ ಬಂದು ನಿಮ್ ಮುಂದೆ ಕೆಲಸ ಮಾಡ್ತೀನಿ ಅಂತ ಹೇಳಿದೆ. ಅಷ್ಟಕ್ಕೆ ನನ್ ಬಗ್ಗೆ ಈ ರೀತಿ ಎಲ್ಲ ಹೇಳ್ಬೋದಾ ಸರ್? ಯಾಕೆ ಹೀಗೆ ಮಾಡಿದ್ರೆ ನಿಜ ಹೇಳಿ, ಇಲ್ಲಾಂದ್ರೆ ನಿಮ್ಮನ್ನ ಕೆಲಸದಿಂದ ಡಿಸ್ಮಿಸ್ ಮಾಡ್ಬಿಡ್ತೀನಿ. ನನ್ನ ಬಗ್ಗೆ ಅವ್ರ ಹತ್ರ, ಅವ್ರ ಬಗ್ಗೆ ನನ್ನ ಹತ್ರ ಇಲ್ಲಿದ್ದಲ್ಲ ಯಾಕೆ ಹೇಳಿದ್ರಿ? ಸರ್, ನಾವ್ ಅವ್ರ ಹತ್ರ ಸಾಲ ತಗೊಂಡಿದ್ವಿ. ಸಾಲನ? ಹೌದು, ಈ 3 ಜನನು ನನ್ನ ಹತ್ರ 20-20 ಸಾವಿರ ರೂಪಾಯಿ ಸಾಲ ತಗೊಂಡಿದ್ದಾರೆ. ಹೌದು, ಇವ್ರು ಇಲ್ಲೇ ಇದ್ರೆ ಸಂಬಳ ದಿನ ನಮ್ ದುಡ್ಡು ಕಿತ್ಕೋತಾರೆ. ಅದಕ್ಕೆ ಇವ್ರು ಬರ್ದೇ ಇರ್ಲಿ ಅಂತ ನಾವೇ ಸುಳ್ಳು ಹೇಳಿ